ಬಿಸಿ ಈಗ ನೇರವಾಗಿ ನಮ್ಮ ಭಾರತಕ್ಕೂ ಕೂಡ ತಟ್ಟುತ್ತಾ ಇದೆ. ಹೌದು ವೀಕ್ಷಕರೇ, ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೂಕಂಪನಗಳು ಭಾರತದ ತೈಲ ಆಮದು ವ್ಯವಸ್ಥೆಯ ಮೇಲೆ ದೊಡ್ಡ ಪೆಟ್ಟನ್ನು ನೀಡುವ ಸಾಧ್ಯತೆ ಇದೆ. ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಉದ್ವಿಗ್ನತೆಯಿಂದಾಗಿ ತೈಲ ಪೂರೈಕೆಯಲ್ಲಿ ಅಡೆತಡೆ ಉಂಟಾದಾಗ ಭಾರತ ನಂಬಿಕೊಂಡಿದ್ದು ಇದೇ ವೆನೆಜುವೆಲಾವನ್ನು. ಆದರೆ ಈಗ ಆ ಆಸರೆಯೇ ಅಪಾಯದಲ್ಲಿದೆ. ಹಾಗಾದರೆ ಈ ಭೂಕಂಪದಿಂದ ಭಾರತದ ತೈಲ ಪೂರೈಕೆಗೆ ಆಗುವಂತಹ ಎಫೆಕ್ಟ್ ಏನು? ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಗಗನಕ್ಕೆ ಏರುತ್ತಾ? ಕೋಟ್ಯಾಂತರ ರೂಪಾಯಿ ಹೂಡಿಕೆ ಈಗ ಏನಾಗಲಿದೆ? ಕಂಪ್ಲೀಟ್ ಮಾಹಿತಿ ಈ ವರದಿಯಲ್ಲಿದೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ವೆನೆಜುವೆಲಾದಲ್ಲಿ 125 ವರ್ಷದಲ್ಲೇ ಭೀಕರ ಭೂಕಂಪ. ಎಸ್ ವೀಕ್ಷಕರೇ, ಜೂನ್ 24ರಂದು ವೆನೆಜುವೆಲಾದಲ್ಲಿ ನಡೆದಿದ್ದೇನು ಅನ್ನೋದನ್ನು ನೋಡಿದರೆ ಕೇವಲ 39 ಸೆಕೆಂಡ್ಗಳ ಅಂತರದಲ್ಲಿ 2 ಬೃಹತ್ ಭೀಕರ ಭೂಕಂಪಗಳು ಅಪ್ಪಳಿಸ್ತವೆ. ಮೊದಲನೆಯದು 7.2 ಮತ್ತು ಎರಡನೆಯದು 7.5ರಷ್ಟು ತೀವ್ರತೆ ಇತ್ತು. ಇದು ಕಳೆದ 125 ವರ್ಷಗಳ ಇತಿಹಾಸದಲ್ಲೇ ವೆನೆಜುವೆಲಾ ಕಂಡಂತಹ ಅತಿ ದೊಡ್ಡ ದುರಂತ. ನೂರಾರು ಜನರು ಸಾವನ್ನಪ್ಪಿದ್ದಾರೆ, ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಆದರೆ ಭಾರತಕ್ಕೆ ಇರೋ ಚಿಂತೆ ಜನರ ಸಾವಿನ ಬಗ್ಗೆ ಮಾತ್ರವಲ್ಲ ವೀಕ್ಷಕರೇ, ಅಲ್ಲಿನ ತೈಲ ಬಂದರುಗಳು ಮತ್ತು ಸಾಗಣೆ ವ್ಯವಸ್ಥೆಯ ಮೇಲೆ ಉಂಟಾಗಿರುವಂತಹ ಆ ಭೀಕರ ಹೊಡೆತದ ಬಗ್ಗೆ. ಈ ಭೂಕಂಪವು ಕೇವಲ ನೆಲಕ್ಕೆ ಸೀಮಿತವಾಗಿಲ್ಲ, ಇದು ಸಮುದ್ರದ ಆಳದಲ್ಲೂ ಕೂಡ ಸಂಭವಿಸಿರುವುದರಿಂದ ಹಡಗುಗಳ ಸಂಚಾರಕ್ಕೆ ಅಕ್ಷರಶಃ ದಿಗ್ಬಂಧನ ಬಿದ್ದಂತಾಗಿದೆ. ಭಾರತಕ್ಕೆ ವೆನೆಜುವೆಲಾ ಯಾಕೆ ಮುಖ್ಯ? ವೀಕ್ಷಕರೇ, ಭಾರತ ಇವತ್ತು ಯಾಕೆ ಆತಂಕದಲ್ಲಿದೆ ಅಂದರೆ, ಭಾರತ ತನ್ನ ಇಂಧನ ಅಗತ್ಯದ 80% ಭಾಗವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಇರಾನ್ ಯುದ್ಧ ಶುರುವಾದ ಮೇಲೆ ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಬರೋದು ನಿಂತು ಹೋಗಿತ್ತು. ಅಂತಹ ಸಮಯದಲ್ಲಿ ಭಾರತವು ಸ್ಮಾರ್ಟ್ ಆಗಿ ದಕ್ಷಿಣ ಅಮೆರಿಕದ ವೆನೆಜುವೆಲಾ ದೇಶದ ಜೊತೆ ಮಾತುಕತೆಯನ್ನು ನಡೆಸಿತ್ತು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಭಾರತವು ವೆನೆಜುವೆಲಾದಿಂದ ದಾಖಲೆ ಪ್ರಮಾಣದಲ್ಲಿ ತೈಲವನ್ನು ಆಮದು ಮಾಡಿಕೊಂಡಿದೆ. ಅಂದರೆ ನಮ್ಮ ಇಂಧನ ದಾಹವನ್ನು ನೀಗಿಸ್ತಾ ಇದ್ದಂತಹ ಅತಿದೊಡ್ಡ ದೇಶವೇ ಇವತ್ತು ಸಂಕಷ್ಟದ ಸುಳಿಗೆ ಸಿಲುಕಿದೆ. ಎಡ್ಮೆ ಇನ್ಸೂರೆನ್ಸ್ ಬ್ರೋಕರ್ಸ್ ಲಿಮಿಟೆಡ್ನ ಕುನಾಲ್ ಖನ್ನಾ ಅವರು ಹೇಳುವಂತಹ ಪ್ರಕಾರ ಭಾರತದ ಎಕ್ಸ್ಪೋಜರ್ ಅಂದರೆ ಅವಲಂಬನೆ ಇವತ್ತು ವೆನೆಜುವೆಲಾದ ಮೇಲೆ ಅತಿಯಾಗಿದೆ. ಹಾಗಾಗಿ ಅಲ್ಲಿನ ಬಂದರುಗಳಲ್ಲಿ ಉಂಟಾಗುವಂತಹ ಸಣ್ಣ ವ್ಯತ್ಯಯವು ಕೂಡ ಭಾರತದ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಅಂತಾನೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವೆನೆಜುವೆಲಾ ಲಾಗುವೈರಾ ಬಂದರ್ನಲ್ಲಿ ಆಡಳಿತ ಸ್ತಬ್ಧ, ಪವರ್ ಹೈವೇಗಳು ಕಟ್, ತೈಲ ಸಾಗಣೆ ಅಸಾಧ್ಯ. ವೀಕ್ಷಕರೇ, ಭೂಕಂಪದ ಅಸಲಿ ಪರಿಣಾಮ ಈಗ ತೈಲ ಬಂದರುಗಳ ಮೇಲೆ ಕಾಣಿಸ್ತಾ ಇದೆ. ವೆನೆಜುವೆಲಾದ ಅತಿ ಪ್ರಮುಖ ಸರಕು ಸಾಗಣೆ ಗೇಟ್ ವೇ ಆಗಿರುವಂತಹ ಲಾ ಗುವೈರಾ ಬಂದರು ಪ್ರದೇಶದಲ್ಲಿ ಇವತ್ತು ಡಿಸಾಸ್ಟರ್ ಡಿಕ್ಲೇರ್ ಅಂದರೆ ವಿಪತ್ತು ಘೋಷಣೆ ಮಾಡಲಾಗಿದೆ. ಎಸ್, ಉದ್ಯಮದ ತಜ್ಞರು ಹೇಳುವ ಪ್ರಕಾರ ಈ ಭೂಕಂಪದಿಂದಾಗಿ ವೆನೆಜುವೆಲಾದ ತೈಲ ರಫ್ತು ಮಾಡುವಂತಹ ಮೂಲ ಸೌಕರ್ಯಗಳಿಗೆ ಭಾರಿ ಪೆಟ್ಟು ಬಿದ್ದಿದೆ. ಇದರ ಪರಿಣಾಮವಾಗಿ 3 ದೊಡ್ಡ ಸಮಸ್ಯೆಗಳು ಈಗ ಸೃಷ್ಟಿಯಾಗಲಿವೆ. ಒಂದು, ಶಿಪ್ಪಿಂಗ್ ವಿಳಂಬ. ವೆನೆಜುವೆಲಾದ ಪ್ರಮುಖ ಬಂದರು ಲಾ ಗುವೈರಾ ಇದನ್ನು ಈಗಾಗಲೇ ವಿಪತ್ತು ವಲಯ ಅಂತ ಘೋಷಣೆ ಮಾಡಲಾಗಿದೆ. ಇದರಿಂದಾಗಿ ಏನಾಗುತ್ತೆ, ತೈಲ ತುಂಬಿಕೊಂಡು ಬರಬೇಕಾದ ಬೃಹತ್ ಹಡಗುಗಳು ಅಲ್ಲಿಯೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಎರಡನೇದು, ಬಂದರುಗಳ ಸ್ಥಗಿತ. ತೈಲ ಟರ್ಮಿನಲ್ಗಳಿಗೆ ಹಾನಿಯಾಗದಿದ್ದರೂ ಕೂಡ ವಿದ್ಯುತ್ ಸಂಪರ್ಕ ಕಡಿತ ಮತ್ತು ಸಂವಹನದ ಕೊರತೆಯಿಂದಾಗಿ ಹಡಗುಗಳಿಗೆ ತೈಲ ತುಂಬಿಸುವ ಕೆಲಸ ದಿನಗಟ್ಟಲೆ ಅಥವಾ ವಾರಗಟ್ಟಲೆ ತಡವಾಗಬಹುದು. ಇನ್ನು ಮೂರನೆಯದು, ಹೆಚ್ಚುವರಿ ಶುಲ್ಕ. ಹಡಗುಗಳು ಬಂದರುಗಳಲ್ಲಿ ಕಾಯಬೇಕಾಗಿ ಬರುವುದರಿಂದ ಡೆಬುರೇಜ್ ಚಾರ್ಜ್ ಹೆಚ್ಚಾಗುತ್ತೆ, ಅಂದರೆ ಹೆಚ್ಚುವರಿ ಶುಲ್ಕ ಹೆಚ್ಚಾಗುತ್ತೆ. ಇದು ತೈಲ ಪೂರೈಕೆ ಸರಪಳಿಯ ಮೇಲೆ ಆರ್ಥಿಕ ಹೊರೆ ಹೇರಬಲ್ಲದು. ಇನ್ಶೂರೆನ್ಸ್ ಪ್ರೀಮಿಯಂ ಏರಿಕೆ ಜನರಿಗೆ ಹೊರೆ. ಜಿಯೋಪೊಲಿಟಿಕಲ್ ರಿಸ್ಕ್ ಜೊತೆಗೆ ಭೂಕಂಪದ ಭಯ. ವೀಕ್ಷಕರೇ, ಇಷ್ಟು ದಿನ ವೆನೆಜುವೆಲಾದಿಂದ ತೈಲ ತರುವಾಗ ಇನ್ಶೂರೆನ್ಸ್ ಕಂಪನಿಗಳು ಕೇವಲ ಸ್ಯಾಂಕ್ಷನ್ ರಿಸ್ಕ್ ಅಂದರೆ ಅಮೆರಿಕದ ನಿರ್ಬಂಧಗಳ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತಾ ಇದ್ವು. ಆದರೆ ಈಗ ಈ ಭೀಕರ ಭೂಕಂಪದ ನಂತರ ಇನ್ಶೂರೆನ್ಸ್ ಪ್ರೀಮಿಯಂ ಬೆಲೆಗಳು ಕೂಡ ಗಗನಕ್ಕೆ ಏರಿವೆ. ಹೌದು, ಕುನಾಲ್ ಖನ್ನಾ ಅವರು ಒಂದು ಮಹತ್ವದ ಪಾಯಿಂಟನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇಷ್ಟು ದಿನ ನಾವು ಆ ದಾರಿಯನ್ನು ಕೇವಲ ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದ್ವಿ. ಆದರೆ ಈಗ ನ್ಯಾಚುರಲ್ ಕ್ಯಾಟಾಸ್ಟ್ರೋಫಿ ಅಂದರೆ ನೈಸರ್ಗಿಕ ವಿಕೋಪದ ರಿಸ್ಕ್ ಕೂಡ ಇದರಲ್ಲಿ ಸೇರ್ಪಡೆಯಾಗಿದೆ ಅಂತ ತಿಳಿಸಿದ್ದಾರೆ. ಅಂದರೆ ವೆನೆಜುವೆಲಾದಿಂದ ಬರುವಂತಹ ತೈಲ ಇನ್ಮುಂದೆ ಅತ್ಯಂತ ದುಬಾರಿಯಾಗುವ ಸಾಧ್ಯತೆ ಇದೆ. ಇದು ಭಾರತದ ಆರ್ಥಿಕತೆಗೆ ಅನಿರೀಕ್ಷಿತವಾಗಿ ಬಿದ್ದಿರುವಂತಹ ಭಾರಿ ಪೆಟ್ಟು. ONGC ವಿದೇಶಿ ಹೂಡಿಕೆಗೆ ಭಾರಿ ಸಂಕಷ್ಟ. ವೆನೆಜುವೆಲಾದಲ್ಲಿರುವಂತಹ ಭಾರತದ ಹೂಡಿಕೆಗೆ ಅಪಾಯ. ವೀಕ್ಷಕರೇ,
ಭಾರತ ಕೇವಲ ವೆನಿಜುವೆಲಾದಿಂದ ತೈಲ ಖರೀದಿಯನ್ನು ಮಾತ್ರ ಮಾಡ್ತಾ ಇಲ್ಲ, ಅಲ್ಲಿ ಭಾರೀ ಪ್ರಮಾಣದ ಹೂಡಿಕೆಯನ್ನು ಕೂಡ ಮಾಡ್ತಾ ಇದೆ. ಸರ್ಕಾರಿ ಸಂಸ್ಥೆ ONGC ವಿದೇಶ ಅಲ್ಲಿನ 10 ತೈಲ ಬಾವಿಗಳಲ್ಲಿ ಪಾಲುದಾರಿಕೆಯನ್ನು ಹೊಂದಿದೆ. ಈ ತಿಂಗಳ ಆರಂಭದಲ್ಲೇ ಪ್ರಧಾನಿ ಮೋದಿಯವರು ವೆನಿಜುವೆಲಾದ ಮಧ್ಯಂತರ ಅಧ್ಯಕ್ಷೆ ಡೆಲ್ಸಿ ರೊಡ್ರಿಗಸ್ ಜೊತೆ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನು ನಡೆಸಿದರು. ಆ ಮೀಟಿಂಗ್ನಲ್ಲಿ ಮೈನಿಂಗ್, ಕ್ರಿಟಿಕಲ್ ಮಿನರಲ್ಸ್, ಫಾರ್ಮಾ ಮತ್ತು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭಾರತೀಯ ಕಂಪನಿಗಳು ಅಲ್ಲಿ ಹೂಡಿಕೆಯನ್ನು ಮಾಡುವ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಆದರೆ ಇವತ್ತು ಈ ಭೂಕಂಪ ಆ ಎಲ್ಲ ಕನಸುಗಳನ್ನು ಅಕ್ಷರಶಃ ಮಣ್ಣು ಪಾಲು ಮಾಡಿದೆ. ಹೊಸ ಹೂಡಿಕೆ ಮಾಡುವ ಮೊದಲು ಭಾರತ ಈಗ 100 ಬಾರಿ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಕಾರ್ಯಾಚರಣೆಗಳು ಸ್ಥಗಿತಗೊಂಡ್ರೆ ಭಾರತದ ಹೂಡಿಕೆಗೆ ಬರುವ ಲಾಭಾಂಶವೂ ಕೂಡ ಕುಂಠಿತವಾಗಲಿದೆ. ಭಾರತ ಹಾದಿ ಬದಲಿಸಿದರೂ ತಪ್ಪದ ಅಪಾಯ. ವೀಕ್ಷಕರೇ, ಭಾರತ ಇವತ್ತು ಮಧ್ಯಪ್ರಾಚ್ಯದ ಮೇಲೆ ಅವಲಂಬನೆ ಕಡಿಮೆ ಮಾಡೋಕೆ ವೆನಿಜುವೆಲಾಕ್ಕೆ ಹೋಯಿತು. ಅಂದರೆ ಒಂದು ಸಂಕಷ್ಟದ ಹಾದಿಯನ್ನು ತಪ್ಪಿಸೋಕೆ ಹೊಸ ಹಾದಿ ಹುಡುಕ್ತು. ಆದರೆ ಆ ಹೊಸ ಹಾದಿಯಲ್ಲೂ ಇವತ್ತು ಇಂತಹದೊಂದು ಭಯಾನಕ ಅಪಾಯ ಇದೆ ಅನ್ನೋದು ಇವತ್ತು ಜಗತ್ತಿಗೆ ಗೊತ್ತಾಗ್ತಾ ಇದೆ. ಅಂದರೆ ಎಷ್ಟು ದೇಶಗಳಿಂದ ತೈಲ ತರಿಸಿಕೊಂಡರೂ ಸಹ ಪ್ರಕೃತಿಯ ವಿಕೋಪದಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಪ್ರತಿ ಹೊಸ ಟ್ರೇಡ್ ರೂಟ್ ತನ್ನದೇ ಆದ ದೌರ್ಬಲ್ಯವನ್ನು ಹೊಂದಿರುತ್ತೆ ಅನ್ನೋದು ಇವತ್ತಿನ ಕಹಿ ಸತ್ಯ. ಭಾರತದಲ್ಲೇ ಇದಕ್ಕೆ ಪರಿಹಾರ ಹುಡುಕಿಕೊಳ್ಳುವ ಅನಿವಾರ್ಯತೆ ಇದೆ. ಈಗ ಭಾರತಕ್ಕೆ ಮತ್ತೆ ಬೆಲೆ ಏರಿಕೆಯ ಬಿಸಿ. ಪೆಟ್ರೋಲ್ ಬೆಲೆ ಇಳಿಕೆ, ನಿರೀಕ್ಷೆ ಈಗ ಮರೀಚಿಕೆ. ಎಸ್ ವೀಕ್ಷಕರೇ, ಅಮೆರಿಕ ಇರಾನ್ ಯುದ್ಧದಿಂದಾಗಿ ತೈಲ ಬೆಲೆ, ಗ್ಯಾಸ್ ಬೆಲೆ ಎಲ್ಲವೂ ಕೂಡ ಏರಿಕೆಯಾಗಿತ್ತು. ಈಗ ಯುದ್ಧದಿಂದ ಇರಾನ್ ಅಮೆರಿಕ ಹಿಂದೆ ಸರಿದಿವೆ, ಶಾಂತಿ ಒಪ್ಪಂದ ಆಗಿದೆ. ಹೀಗಾಗಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾಗುವ ನಿರೀಕ್ಷೆಯಲ್ಲಿ ಇಡೀ ದೇಶವೇ ಇತ್ತು. ಆದರೆ ಈಗ ವೆನಿಜುವೆಲಾ ಭೂಕಂಪನದಿಂದ ತೈಲ ಸರಪಳಿ ಮತ್ತೆ ಕಟ್ಟಾಗುವ ಸಾಧ್ಯತೆ ಇದ್ದು ಬೆಲೆ ಇಳಿಕೆ ಸದ್ಯಕ್ಕೆ ನಡೆಯಲ್ಲ. ಈ ಭೂಕಂಪದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಪೂರೈಕೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಯವಾಗುವುದಂತೂ ಖಂಡಿತ. ಭಾರತಕ್ಕೆ ಬರುವ ಹಡಗುಗಳು ಈಗ ಮರಳಿ ದಾರಿ ಬದಲಿಸಬೇಕಾಗುತ್ತೆ ಅಥವಾ ಬಂದರುಗಳಲ್ಲಿ ದಿನಗಟ್ಟಲೆ ಕಾಯಬೇಕಾಗುತ್ತೆ. ಇದರಿಂದ ಸಾಗಣೆ ವೆಚ್ಚ ಹೆಚ್ಚಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆಯಾಗುವ ಸಾಧ್ಯತೆಗಳು ಕ್ಷೀಣಿಸುತ್ತೆ. ಒಟ್ಟಿನಲ್ಲಿ ವೀಕ್ಷಕರೇ, ವೆನಿಜುವೆಲಾದಲ್ಲಿ ಸಂಭವಿಸಿದ ಈ ಭೀಕರ ಭೂಕಂಪ ಭಾರತದ ಇಂಧನ ಭದ್ರತೆಗೆ ಹೊಸ ಸವಾಲು ತಂದೊಡ್ಡಿದೆ. ಯುದ್ಧದ ಭೀತಿಯಿಂದ ಪಾರಾಗಲು ಭಾರತ ಕಂಡುಕೊಂಡಿದ್ದ ಪರ್ಯಾಯ ಮಾರ್ಗವೇ ಈಗ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿರುವುದು ವಿಪರ್ಯಾಸ. ಬಂದರುಗಳ ಸ್ಥಗಿತ, ವಿಮಾದರಗಳ ಏರಿಕೆ ಮತ್ತು ಹಡಗುಗಳ ಸಂಚಾರದಲ್ಲಿನ ವಿಳಂಬವು ದೇಶದ ತೈಲ ಮಾರುಕಟ್ಟೆಯ ಮೇಲೆ ನೇರ ಪರಿಣಾಮವನ್ನು ಬೀರಲಿದೆ. ONGC ವಿದೇಶದಂತಹ ಸಂಸ್ಥೆಗಳ ಸಾವಿರಾರು ಕೋಟಿ ಹೂಡಿಕೆಯೂ ಕೂಡ ಈಗ ಆತಂಕದಲ್ಲಿದೆ. ಕೇವಲ ರಾಜಕೀಯ ಅಸ್ಥಿರತೆ ಮಾತ್ರವಲ್ಲ, ನೈಸರ್ಗಿಕ ವಿಕೋಪಗಳು ಕೂಡ ಜಾಗತಿಕ ಪೂರೈಕೆ ಸರಪಳಿಯನ್ನು ಹೇಗೆ ಬುಡಮೇಲು ಮಾಡಬಲ್ಲವು ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಪೆಟ್ರೋಲ್ ಬೆಲೆ ಇಳಿಕೆಯ ನಿರೀಕ್ಷೆಯಲ್ಲಿದ್ದಂತಹ ಜನಸಾಮಾನ್ಯರಿಗೆ ಈ ಭೂಕಂಪವು ಬೆಂಕಿಯಿಂದ ಬಾಣಲೆಗೆ ಬಿದ್ದಂತಹ ಅನುಭವವನ್ನು ನೀಡ್ತಾ ಇದೆ. ಹೀಗಾಗಿ ಇಂಧನಕ್ಕಾಗಿ ಪರಾವಲಂಬನೆಯನ್ನು ತಗ್ಗಿಸಿ ಸ್ವಾವಲಂಬನೆಯತ್ತ ಸಾಗುವುದೇ ಭಾರತ ಮುಂದಿರುವಂತಹ ಏಕೈಕ ದಾರಿ. ಇದಿಷ್ಟು ಇವತ್ತಿನ ವಿಶೇಷ.